ಮೊದಲೆಲ್ಲ ನಿಮ್ಮಿ ಮದುವೆ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದ. ಈಗ ಏನೋ ನೆಪ ಮಾಡಿಕೊಂಡು ಮದುವೆ ಮುಂದಕ್ಕೆ ಹಾಕ್ತಾನೆ ಬರ್ತಿದ್ದಾನೆ. ತಂಗಿ ಮದುವೆ ಮಾಡಿಬಿಟ್ರೆ ಬೇರೆ ಮನೆ ಕಳಿಸ್ಬೇಕಲ್ಲ ಅಂತ ದುಃಖನೋ ಏನೋ. ಅಷ್ಟೊಂದು ಪ್ರೀತಿ ತಂಗಿದ್ ಕಂಡ್ರೆ. ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ. ತಂಗಿ ಮದುವೆ ಮಾಡಿಸಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಚಿಂತೆ ಕಣಮ್ಮ ಅವನ್ಗೆ. ತೆಪ್ಪಗಿದ್ರೆ ಸರಿ. ಇವಾಗ ಸಿಟ್ಟು ಬಂದ್ರೆ ಏನು ಗೋಡೆ ತಲೆ ಚಚ್ಕೋತೀಯ ಅಷ್ಟೇ ತಾನೆ? ಅದ್ ಸರಿ ದುಡ್ಡು ತಂದ್ಯಾ? ತರ್ತೀನಿ ಇರಲೇ. ಏನ್ 6 ತಿಂಗಳು ಬಿಟ್ಟು ಮದ್ವೆ ಆಗ್ಬಿಟ್ರೆ ನೀನೇನು ಹಣ್ಣನ್ನು ಮುಖ್ಯ ಆಗ್ಬಿಡ್ತ್ಯಾ? ಆಂಟಿ, ನಮ್ಮ ಕಡೆ ಎಲ್ಲ ಅಣ್ಣ ಆದವನ್ಗೆ ತಂಗಿ ಮದುವೆ ಮಾಡೋದು ಅಂದ್ರೆ ಎಷ್ಟು ಉತ್ಸಾಹ ಗೊತ್ತಾ? ತಂಗಿ ವಯಸ್ಸಿಗೆ ಬಂದ್ರೆ ಸಾಕು, ದುಡ್ಡಿಲ್ಲ ಅಂದ್ರೂ ಊರೆಲ್ಲ ಸಾಲ ಮಾಡಿ ಆದ್ರೂ ಮದುವೆ ಮಾಡಿಸ್ತಾರೆ. ತಂಗಿನ ಮದುವೆ ಮಾಡಿಸಿದ್ದಾನೆ ಅಂದ್ರೆ ಅಂದವನಿಗೆ ನಮ್ಮ ಕಡೆ ಸಿಗೋ ಮರ್ಯಾದೆನೇ ಬೇರೆ. ತಂಗಿಗೆ ಮದುವೆ ಬೇಸ್ ದಾಟಿದ್ರು ಬೇಜವಾಬ್ದಾರಿ ತೋರಿಸ್ತಾರಲ್ಲ ಅಂತನೆಲ್ಲ ನಮ್ಮ ಕಡೆ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ತಾರೆ. ರಾಜಸ್ಥಾನದಲ್ಲಿ ಕತ್ತೆಗಳು ಸಿಗ್ತಾವ? ಇಲ್ಲ, ಇಲ್ಲಿಂದ ತರ್ಸ್ಕೊಂಡಾದ್ರೂ ಕತ್ತೆ ಮೆರವಣಿಗೆ ಮಾಡಿಸ್ತಾರೆ. ಕೇಳಿಸ್ಕೊಂಡೇನೋ? ಇಂಥ ಅವಮಾನದ ಬಾಳು ಬೇಕಾ ನಿಂಗೆ? ಮೊದಲು ನಾವು ಕೊಟ್ಟಿರೋ ದುಡ್ಡನ್ನ ಬಿಡಿಸ್ಕೊಂಡ್ ಬಾ. ಪಾಪ ಕಣೆ ನಿರ್ಮಲ, ನಿನ್ನ ನೋಡಿದ್ರೆ ಹೊಟ್ಟೆ ಎಲ್ಲ ಉರಿತಾ ಇದೆ. ನೀನು ಮಾವನ್ ಮಗನ್ ಪ್ರೀತಿ ಮಾಡ್ತಿದ್ಯಾ, ಆದ್ರೂ ಮದ್ವೆ ಮಾಡ್ಕೊಳಕ್ ಆಗ್ತಿಲ್ಲ. ಮಣ್ಣ ಆದವನ್ಗೆ ನಿನ್ ಪ್ರೀತಿನೇ ಅರ್ಥ ಆಗ್ತಿಲ್ವಾ ಅಥವಾ ಪ್ರೀತಿ ಬೆಲೆನೇ ಗೊತ್ತಿಲ್ವಾ? ಸರಿಯಾಗಿ ಫಿಟ್ಟಿಂಗ್ ಹಿಡ್ತಿದ್ದಾಳಲ್ಲಪ್ಪ. ಸಮಾಧಾನ ಮಾಡ್ಕೊಂಡು ನಿರ್ಮಲ, ನಿನ್ ವಿಷಯ ಇರ್ಲಿ. ಹೆತ್ತ ತಂದೆ ತಾಯಿ ಕಷ್ಟಪಟ್ಟು ತಂದ್ಕೊಟ್ಟಿರೋ ದುಡ್ಡನ್ನ ತಾನು ಬಳಸ್ಕೊಂಡು ನಿಮ್ಮೇಲೆ ಕೋಪ ಮಾಡ್ಕೊಂತಿದ್ದಾನಲ್ಲ, ಅವನನ್ನ ಹೇಗೆ ಸಹಿಸ್ಕೊಂಡಿದ್ದೀರಾ ಆಂಟಿ? ಹೊಟ್ಟೆ ಉರಿಯಲ್ವಾ ಆಂಟಿ? ನಿಮ್ದೇ ದುಡ್ಡಿದ್ರು ಮಗಳ ಮದುವೆ ಮಾಡಕ್ ಆಗ್ತಿಲ್ಲ ಅಂತ ಸಂಕಟ ಆಗ್ತಿಲ್ವಾ ನಿಮ್ಗೆ? ಆಗ್ತಾ ಇದೆ, ಕರಳು ಕಿತ್ತು ಬರೋ ಹಾಗಾಗ್ತಿದೆ. ಆದ್ರೂ ಯಾಕೆ ತಡ್ಕೊಂತಿದ್ದೀರಾ ಆಂಟಿ? ಮದುವೆ ವಯಸ್ಸು ಮೀರ್ತಾ ಇದ್ರು ಮಗಳ ಮನೇಲಿ ಇರೋದು ನಿಮಗೆ ಸಂತೋಷನಾ? ಯಾವ ತಾಯಿಗೆ ಸಂತೋಷ ಆಗುತ್ತಮ್ಮ? ವಯಸ್ಸಿಗೆ ಬಂದಿರೋ ಮಗಳು ಅಂತಂದ್ರೆ ಸೆರ್ಗಲ್ ಕಟ್ಕೊಂಡು ಕೆಂಡ ಇದ್ದಾಗೆ. ಸಂಜು, ತಂಗಿಗೆ ಮದುವೆ ಮಾಡೋ ಅಂತಂದ್ರೆ ರೂಮಿಗೆ ಹೋಗಿ ಸೇರ್ಕೋತೀಯ ಕೈಲಾಗ್ದ ಒಂಥರ. ಮೊದಲ ದುಡ್ಡು ಬಿಡಿಸ್ಕೊಂಬಂದು ನಿಮಗೆ ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವೆಲ್ಲ ಕುತ್ತಿಗೆ ಹಗ್ಗ ಹಾಕೋಬೇಕಾಗತ್ತೆ, ಗೊತ್ತಾಯ್ತಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.